ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅಂತ ನಾನು ಅಂದ್ಕೊಂಡಿದ್ದ ಹಾಗೆ ಮೌಲ್ಯ ತಿಳಿ ಬದುಕು ಕಲಿ ಈ ವಿಚಾರವಾಗಿ ಮಾನವೀಯ ಮೌಲ್ಯಗಳಲ್ಲಿ ವ್ಯಕ್ತಿತ್ವ ಎಂಬುದು ಮನುಷ್ಯನಿಗೆ ಎಷ್ಟೊಂದು ಮಹತ್ವ ಅನ್ನುವಂಥ ವಿಚಾರವನ್ನು ಈ ವಾರದಲ್ಲಿ ನಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಈ ಮಾನವ ಜನ್ಮ ಅಂತಕ್ಕಂಥದ್ದು ಅತ್ಯಂತ ಅಮೂಲ್ಯವಾದಂತಹ ಜನ್ಮ. ಹಾಗಾಗಿ ನಾವು ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ, ಪಡೆದುಕೊಳ್ಳುವಂತಹ, ಗ್ರಹಿಸಿಕೊಳ್ಳುವಂತಹ, ಉಪಯೋಗವನ್ನು ಮಾಡಿಕೊಳ್ಳುವಂಥ ಏಕೈಕ ಜೀವಿ ಈ ಮಾನವ. ಹಾಗಾದರೆ ಈ ಮಾನವ ಅಂದ ತಕ್ಷಣ ಅವನಲ್ಲಿ ಏನೆಲ್ಲ ಮೌಲ್ಯಗಳಿರಬೇಕು, ಯಾಕೆ ಮೌಲ್ಯಗಳು ಅಂತಕ್ಕಂಥದ್ದು ಮನುಷ್ಯನಿಗೆ ಅತ್ಯಂತ ಅಮೂಲ್ಯವಾದದ್ದು ಅಂತಂದರೆ, ಈ ಸಮಾಜದಲ್ಲಿ ಏಕೈಕವಾಗಿ ಬದುಕನ್ನು ನಡೆಸ್ತಕ್ಕಂಥದ್ದು, ಒಡನಾಟವನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಸಮಾಜದಲ್ಲಿ ಬೇಕು ಬೇಡ ಏನೆಲ್ಲ ಉಪಯೋಗವನ್ನು ಪಡೆದುಕೊಳ್ಳುವಂಥ ವ್ಯಕ್ತಿ ಈ ಮನುಷ್ಯ. ಹಾಗಾದರೆ ಮೌಲ್ಯಗಳು ಯಾಕೆ ಬೇಕು, ಯಾಕೆ ಅವನಿಗೇನು ಉಪಯೋಗ ಈ ಮೌಲ್ಯಗಳಿಂದ? ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜದ ಏಳಿಗೆಗಳಿಗಾಗಿ ಶ್ರಮಿಸಿಕೊಂಡು ಸಮಾಜದ ಆಗುಹೋಗುಗಳನ್ನು ತಿಳ್ಕೊಂಡು ಬದುಕುವಂಥ ಕಲೆ ಈ ಮಾನವ ಜೀವಿಗೆ ಇರ್ತಕ್ಕಂಥದ್ದು ಅತ್ಯಂತ ಅಮೂಲ್ಯವಾದದ್ದು. ಹಾಗಾದರೆ ಮೌಲ್ಯಗಳ ಪಾತ್ರ ಎಲ್ಲಿಂದ ಪ್ರಾರಂಭ ಆಗಬೇಕು? ಮೌಲ್ಯಗಳ ಪಾತ್ರ ಅಂತಕ್ಕಂಥದ್ದು ಹುಟ್ಟಿನಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಜನನಿ ತಾನೇ ಮೊದಲನೇ ಗುರು, ಜನ್ಮದಾತ ತಾನೇ ಅವನಿಗೆ ಮಾರ್ಗದರ್ಶಕನಾಗಿರ್ತಕ್ಕಂಥ ವ್ಯಕ್ತಿ. ಅಂದರೆ ತಂದೆ ತಾಯಿಗಳು ಒಬ್ಬ ಮಗುವನ್ನು ಪಡೆದ ತಕ್ಷಣ ವ್ಯಕ್ತಿ ವಿಕಾಸನಕ್ಕೆ ಕಾರಣಕರ್ತರಾಗಿರ್ತಾರೆ. ಮೌಲ್ಯಗಳನ್ನು ಪ್ರಾರಂಭದಿಂದಲೂ ಬೆಳೆಸ್ತಾ ಹೋದರೆ ಅವನು ಉನ್ನತ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಮೌಲ್ಯಗಳು ಹೇಗೆ ರೂಪಿತವಾಗ್ತವೆ, ಯಾವ ಅಂಶಗಳನ್ನು ನೋಡಿ ಕಲಿತಾ ಹೋಗ್ತವೆ ಅಂದರೆ ಅಷ್ಟು ಸುಲಭ ಅಲ್ಲ. ಮನೆ ಪರಿಸರ ಆಗ್ಬೋದು, ತದನಂತರದಲ್ಲಿ ಶಾಲಾ ಪರಿಸರ ಆಗ್ಬೋದು, ಸಮಾಜದ ಪರಿಸರ ಆಗ್ಬೋದು, ಒಡನಾಟದ ಪರಿಸರ ಆಗ್ಬೋದು, ಸ್ನೇಹ ಇರ್ತಕ್ಕಂಥ ಸಂಘಟನೆಗಳ ಪರಿಸರ ಆಗ್ಬೋದು. ಇವೆಲ್ಲ ಒಂದು ಮೌಲ್ಯಗಳನ್ನು ಬೆಳೆಸುವಂಥ ಪ್ರಮುಖ ಕೇಂದ್ರಗಳಾಗಿರ್ತವೆ. ಹಾಗಾದರೆ ಶಾಲೆಗೆ ಬಂದಂಥ ಮಗು ಹೇಗೆ ಮೌಲ್ಯಗಳನ್ನು ವೃದ್ಧಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಯಾಕೆ ಅವನ ಮೌಲ್ಯಗಳು ಅತ್ಯಂತ ಅಮೂಲ್ಯವಾಗಿರ್ತವೆ ಅಂತಂದರೆ, ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಮೌಲ್ಯಗಳನ್ನು ಬೆಳೆಸ್ಕೊಳ್ತಾ ಹೋದರೆ ಮುಂದೆ ಅವನು ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ, ಸಮಾಜದಲ್ಲಿ ಒಳ್ಳೆತನ್ನು ಮಾಡಲಿಕ್ಕೂ ಕಾರಣಕರ್ತನಾಗಿರ್ತಾನೆ. ಇಲ್ಲಿ ಏನಾದರೂ ಅಪಮೌಲ್ಯಗಳನ್ನೇ ತಿಳಿದುಕೊಳ್ತಾ ಹೋದರೆ ಮುಂದೆ ಅವನು ಸಮಾಜಕ್ಕೆ ಮಾರಕವಾಗಿ ವ್ಯಕ್ತಿ ರೂಪವಾಗ್ತಾನೆ. ಹಾಗಾಗಿ ಕೆಲವೊಮ್ಮೆ ನಮ್ಮ ಹಿರಿಕರು ಹೇಳ್ತಾರೆ, ಮುಖ ನೋಡಿ ಯಾವುದೇ ಕಾರಣಕ್ಕೂ ಅವನ ವ್ಯಕ್ತಿತ್ವವನ್ನು ಅಳಿಬೇಡ. ಕೇವಲ ಅವನ ಶಾರೀರಿಕವಾಗಿ ದೈಹಿಕವಾಗಿ ದಷ್ಟಪುಷ್ಟವಾಗಿ ಬೆಳೆದಿದ್ದ ತಕ್ಷಣ ಅವನು ಒಳ್ಳೆಯ ವ್ಯಕ್ತಿ ಅನ್ನಲಿಕ್ಕೆ ಆಗಲ್ಲ. ಸಮಾಜದಲ್ಲಿ ಅವನ ನಡೆ ಹೇಗೆ, ಸಂಘಟನೆ ಹೇಗೆ, ಅವನ ಜ್ಞಾನ ಕೌಶಲ್ಯಗಳು ಹೇಗೆ, ಅವನ ವರ್ತನೆ ಹೇಗೆ, ಮತ್ತು ಅವನ ಸ್ನೇಹಮಯ ಹೇಗಿರ್ತದೆ, ಪರಸ್ಪರ ಅವನ ಅವಲಂಬಿಸಿಕೊಡ್ತಕ್ಕಂಥ ಎಲ್ಲ ಜನರ ನಡುವೆ ಅವನ ವರ್ತನೆ ಹೇಗಿರ್ತದೆ, ಇವೆಲ್ಲ ಕೂಡ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥ, ಪ್ರಶ್ನೆ ಮಾಡ್ತಕ್ಕಂಥ ಅಥವಾ ಕೇಳುವಂಥ ವಿಚಾರ ಈ ಸಮಾಜದಲ್ಲಿ ಅಡಕವಾಗಿರುತ್ತೆ. ಹಾಗಾಗಿ ನಾವು ಏನೇ ಆದರೂ ಕೂಡ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು
ಯಾವುದೇ ಕಾರಣಕ್ಕೂ ಸೃಷ್ಟಿಸಲು ಸಾಧ್ಯವಿಲ್ಲ. ವ್ಯಕ್ತಿಯ ವ್ಯಕ್ತಿತ್ವವನ್ನು ತಾನೇ ಬೆಳೆಸ್ಕೊಳ್ಬೇಕಾಗ್ತದೆ. ಆ ಬೆಳೆಸಿಕೊಳ್ಳುವ ಹಾದಿ ಹೇಗಿರ್ತದೆ? ಒಡನಾಟ ಇರ್ತದೆ, ಸಂಘಟನೆ ಇರ್ತದೆ, ಪರಸ್ಪರ ಮಾರ್ಗದರ್ಶಕರು ಇರ್ತಾರೆ. ಹಾಗೆಯೇ ಸಮಾಜದಲ್ಲಿ ಕಾಣುವಂಥ ಎಲ್ಲ ಪರಿಸರಗಳಿಂದ ಅವನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅವನು ಎಲ್ಲೆಲ್ಲ ಸೇರ್ತಾನೆ, ಎಲ್ಲೆಲ್ಲ ಕಲಿತಾನೆ, ಯಾವ ವಾತಾವರಣದಲ್ಲಿ ಇರ್ತಾನೆ, ಅವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತವೆ. ಕೇವಲ ಅವನು ವ್ಯಾವಹಾರಿಕವಾಗಿ ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಗಲಿ, ವಿಶಿಷ್ಟ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದಾಗಲಿ, ಹಾಗೆಯೇ ಸಂಪನ್ಮೂಲಗಳ ಕ್ರೋಢೀಕರಣ ಆಗಲಿ ಕೇವಲ ಅವನ ವ್ಯಕ್ತಿತ್ವವನ್ನು ರೂಪಿಸಲಾರವು. ತನ್ನಲ್ಲಿ ತಾನು ಸಮಾಜಕ್ಕೆ ಹೇಗೆ ತೊಡಗಿಸ್ಕೊಂಡಿದ್ದಾನೆ, ಎಷ್ಟು ಒಳ್ಳೆ ವಿಚಾರಗಳ ಹಂಚ್ತಾ ಇದ್ದಾನೆ, ಹೇಗೆ ಸಮಾಜ ಸೇವೆ ಮಾಡ್ತಾ ಇದ್ದಾನೆ, ಸಮಾಜದಲ್ಲಿ ಅವನ ಒಳ್ಳೆಯ ವರ್ತನೆಗಳು ಹೇಗಿರ್ತವೆ, ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತವೆ. ಹಾಗಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾದ್ರೆ ಎಲ್ಲರೂ ಕೂಡ ಕಾರಣಕರ್ತರಾಗಿರ್ತಾರೆ. ತಂದೆ ತಾಯಿಗಳಿಂದ ಹಿಡಿದು, ಗುರು ಹಿರಿಯರಿಂದ ಹಿಡಿದು, ಮಾರ್ಗದರ್ಶಕರಿಂದ ಹಿಡಿದು, ಶಾಲೆಯ ಪರಿಸರದಿಂದ ಹಿಡಿದು, ಸಮಾಜದ ಜನರ ಒಡನಾಟದಿಂದ ಹಿಡಿದು, ಸ್ನೇಹದ ಸಂಬಂಧಗಳಿಂದ ಹಿಡಿದು ಎಲ್ಲರೂ ಕೂಡ ಅವನ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಕಾರಣ ಆಗ್ತಾರೆ. ಹಾಗೆ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ವ್ಯಕ್ತಿತ್ವವುಳ್ಳ, ಮೌಲ್ಯಗಳುಳ್ಳ ಮಕ್ಕಳನ್ನು ಸೃಷ್ಟಿಸುವಂತಹ ಸಮಾಜ ನಮ್ಮದಾಗಿದೆ. ಹಾಗಾಗಿ ಮಕ್ಕಳನ್ನು ಎಚ್ಚರಿಕೆಯಿಂದ ಮೌಲ್ಯಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುತ್ತಾ ಅವನ ವರ್ತನೆಯನ್ನು ಆದಷ್ಟು ತಿಳಿದುಕೊಳ್ಳುತ್ತಾ ನಾವು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಯುವಂಥ ಮಾರ್ಗದರ್ಶಕರು ನಾವಾಗಬೇಕು. ಹಾಗಿದ್ದಲ್ಲಿ ಮಾತ್ರ ಮಕ್ಕಳಾಗಲಿ ವ್ಯಕ್ತಿಗಳಲ್ಲಾಗಲಿ ಅಥವಾ ಸಮಾಜದಲ್ಲಿ ಬದುಕ್ತಕ್ಕಂಥ ಎಲ್ಲ ಮಾನವ ಜನಾಂಗದಲ್ಲ ಆಗಲಿ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮೌಲ್ಯಗಳು ಅಂತಕ್ಕಂಥದ್ದು ಅತ್ಯಂತ ಅಮೂಲ್ಯವಾದದ್ದು. ಅದನ್ನು ಯಾವುದೇ ಕಾರಣಕ್ಕೂ ಅಪಮೌಲ್ಯ ಮಾಡಬಾರ್ದು. ಮೌಲ್ಯಗಳ ಬಗ್ಗೆ ಮಕ್ಕಳಿಗಾಗಲಿ ಎಲ್ಲರಿಗೂ ವಿಚಾರವನ್ನು ತಿಳಿಸುತ್ತಾ ಅವರು ಕೂಡ ಈ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಕ್ಕಂಥ ವಿಚಾರವನ್ನು ಹಂಚಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳೊಂದಿಗೆ ಮುಂದಿನ ಒಂದು ಮೌಲ್ಯಗಳನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತಾಣ ಅಂತ ಹೇಳ್ತಾ ನಮಸ್ಕಾರದೊಂದಿಗೆ ಮಲ್ಲಮ್ಮನಹುಂಡಿ ಬಸವರಾಜ್ ಎಂ, ಸಹ ಶಿಕ್ಷಕರು, ಕೆಲ್ಸೂರುಪುರ ಶಾಲೆ, ಗುಂಡ್ಲುಪೇಟೆ ತಾಲೂಕು. ನಮಸ್ಕಾರಗಳೊಂದಿಗೆ ಮತ್ತೊಮ್ಮೆ ಬರಲಿದ್ದೇನೆ ಮುಂದಿನ ಹಂತದ ಒಂದು ಮಾನವೀಯ ಮೌಲ್ಯಗಳ ವಿಚಾರದೊಂದಿಗೆ. ನಮಸ್ಕಾರ.